ತುಂಬಾ ಹಸುವಾಗ್ತಾ ಇದೆ, ನಡೆಯಕ್ಕಾಗ್ತಿಲ್ವಲ್ಲಪ್ಪ. ಅಯ್ಯೋ ಈ ಮಕ್ಕಳು ತಿನ್ನೋ ಅನ್ನಕ್ಕೂ ಮಣ್ಣು ಹಾಕ್ಬಿಟ್ರು. ಈಗ ನಾವು ಎಲ್ಲಿ ಅಂತ ಹೋಗೋಣ ರೀ? ಇಲ್ಲಿ ಭಿಕ್ಷೆ ಬೇಡಪ್ಪ, ಬಂದಿರೋ ಹಣದಲ್ಲಿ ನಾವು ಏನಾದ್ರೂ ಊಟ ಮಾಡಲ್ವಾ? ಬೇಡೋ ಕೈ ನಮ್ಮದಲ್ಲ, ಬೇಡದಿರೇ ಗತಿ ಇಲ್ಲ, ನಮಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ, ಧರ್ಮ ನೀಡಿ ನೀವೆಲ್ಲ. ಬೇಡೋ ಕೈ ನಮ್ಮದಲ್ಲ, ಬೇಡದಿರೇ ಗತಿ ಇಲ್ಲ, ನಮಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ ಹಸಿವೆ ಕಾಡುತ್ತಿದೆ ಕಾಡುತ್ತಿದೆ. ಸೋಂಬೇರಿಯಿಂದ ಬೇಡಿ ನಾವಿಂದು ಬಡವರು ನೋಡಿ, ಕೆಟ್ಟದಾಗಿ ಭಾವಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಸೋಂಬೇರಿಯಿಂದ ಬೇಡಿ ನಾವಿಂದು ಬಡವರು ನೋಡಿ, ಕೆಟ್ಟದಾಗಿ ಭಾವಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಎತ್ತೋರು ನಮಗಿಲ್ಲ, ಬಿದ್ದರು ಎತ್ತುವರಿಲ್ಲ, ಎತ್ತೋರು ನಮಗಿಲ್ಲ, ಬಿದ್ದರು ಎತ್ತುವರಿಲ್ಲ, ನೀವೇ ನಮಗೆ ದಾತರು, ದಾನ ಮಾಡಿ ನೀವುಗಳು, ಧರ್ಮ ನೀಡಿ ನೀವುಗಳು. ಬೇಡೋ ಕೈ ನಮ್ಮದಲ್ಲ, ಬೇಡದಿರೇ ಗತಿ ಇಲ್ಲ, ನಮಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ ಹಸಿವೆ ಕಾಡುತ್ತಿದೆ ಕಾಡುತ್ತಿದೆ. ಅಂದವಾದ ಹೆಣ್ಣಿಗೆ ಕೋಟಿ ಬೆಲೆ ಕಟ್ಟುವರು, ಕುರುಪಿಯಾದರೆ ಬೀದಿ ನಾಯಿ ಎನ್ನುವರು. ಅಂದವಾದ ಹೆಣ್ಣಿಗೆ ಕೋಟಿ ಬೆಲೆ ಕಟ್ಟುವರು, ಕುರುಪಿಯಾದರೆ ಬೀದಿ ನಾಯಿ ಎನ್ನುವರು. ಕಲ್ಲಾದ ದೇವನು ಆಳು ಜನ್ಮ ನೀಡಿದನು, ಕಲ್ಲಾದ ದೇವನು ಆಳು ಜನ್ಮ ನೀಡಿದನು. ನೀವೇ ನಮಗೆ ದಾತರು, ದಾನ ಮಾಡಿ ನೀವುಗಳು, ಧರ್ಮ ನೀಡಿ ನೀವುಗಳು. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿ ಇಲ್ಲ, ನಮಗಾರು ದಿಕ್ಕಿಲ್ಲ, ದಾನ ಮಾಡಿ ನೀವೆಲ್ಲ. ಅಮ್ಮ ಹಸಿವೆ ಕಾಡುತ್ತಿದೆ ಕಾಡುತ್ತಿದೆ. ಅಮ್ಮ ಅಮ್ಮ ಕ್ಷಮಿಸ್ಬಿಡಿ ಅಮ್ಮ. ಅಪ್ಪ ದಯವಿಟ್ಟು ನಿಮ್ಮ ಮಗಳನ್ನ ಕ್ಷಮಿಸಿ ಅಪ್ಪ. ಹೇಳಮ್ಮ ಹೇಳು. ಎಲ್ಲರನ್ನು ಕ್ಷಮಿಸಿದ್ಮೇಲೆ ನಿನ್ ಕ್ಷಮಿಸಲ್ಲ ಅಂತೀನಿ ನಮ್ಮ.
ಮಾವ, ನಾನು ಅವತ್ತೇ ಹೇಳಿದೆ, ಕೆಟ್ಟ ವಿಷ ಜಂತು ಆಗಿದ್ದ ನಾನೇ ಬದಾಗಿರ್ಬೇಕಾದ್ರೆ ಎಲ್ರು ಒಳ್ಳೆಯವ್ರು ಹಾಗೆ ಆಗ್ತಾರೆ. ಈ ಒಂದು ಒಳ್ಳೆ ಸಮಯ ಬಂದೆ ಬರುತ್ತೆ ಅಂತ. ಆ ಸಮಯ ಈಗ ಕೂಡಿ ಬಂದಿದೆ ನೋಡಿ ಮಾವ. ಬನ್ನಿ ಮಾವ, ಈಗಲಾದ್ರು ಎಲ್ರು ಬಂದು ನಿಮ್ಮ ಕ್ಷಮೆ ಕೇಳ್ತಾ ಇದ್ದಾರೆ. ನಡೀರಿ ಮಾವ, ಎಲ್ರು ಸಂತೋಷದಿಂದ ಮನೆಗೆ ಹೋಗೋಣ. ಎಲ್ರು ಕ್ಷಮಿಸಿದ್ಮೇಲೆ ನಿನ್ ಕ್ಷಮಿಸಲ್ಲ ಅಂತೀನೇನಮ್ಮ. ಬನ್ನಿ ಮನೆಗೆ ಹೋಗೋಣ. ಅಪ್ಪ ಅಮ್ಮ ನಡಿ. ಬನ್ನಿ ಅಬ್ಬ, ಮನೆಗೆ ಹೋಗೋಣ. ಎಲ್ಲರೂ ಬನ್ನಿ ಅಮ್ಮ. ಬಾ. ಬೇಡ ಸಾಕು, ನಾವಿದ್ದು ಅನುಭವಿಸಿದೆ ಸಾಕು. ಮತ್ತೆ ಬಂದು ಅನುಭವಿಸು ಅಂತನ ಬೇಡ. ಇಲ್ಲಿ ಬೇಕಾದ್ರೆ ಭಿಕ್ಷೆ ಬೇಡ್ಕೊಂಡು ಕಾಲ ಕಳೆದು ಇಲ್ಲೇ ಸಾಯ್ತೀನಿ ಹೊರತು ನಾನ್ ಮಾತ್ರ ನಿಮ್ಮ ಮನೆಗೆ ಬರಲ್ಲ. ಮತ್ತೆ ಇಷ್ಟೊಂದು ಗಂಟ ಮಾವಂಗೆ ಹೇಳಾಯ್ತು, ಈಗ ನಿಮ್ ಬೇರೆನಾ? ನಡೀರತ್ತೆ. ಅವರೆಲ್ಲ ಇಷ್ಟೆಲ್ಲ ಕ್ಷಮೆ ಕೇಳ್ತಾ ಇರ್ಬೇಕಾದ್ರೆ ನಿಮ್ದೇನತ್ತೆ? ನಡೀರಿ ಪ್ಲೀಸ್, ನಡೀರತ್ತೆ. ನಡೀರಿ ಮಾವ, ಬಾ ಸುಂದರ್, ಬನ್ನಿ ನಡೀರಿ. Thank you.
Gali
ಗಾಳಿ ಸುಂದರ ಗಾಳಿ ರಂಗು 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 ರಂಗೋಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಇವರ ನೇತೃತ್ವದಲ್ಲಿ ಈ ದಿನ ರಾತ್ರಿ ಸುಂದರವಾದಂತಹ ಒಂದು ಸಾಮಾಜಿಕ ನಾಟಕ ಸಂಸಾರ ಬಂಧನ ಅಂತ. ಈ ಸಂಸಾರ ಬಂಧನದ ನಾಟಕದ ಪ್ರಯುಕ್ತ ಕಲಾಬಂಧುಗಳು ಒಂದು ಪುಟ್ಟ ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಸಹಕರಿಸಿದರೆ ಬಹಳ ಶೀಘ್ರವಾಗಿ ಅದನ್ನು ಮುಗಿಸ್ಕೊಂಡು ನಿಮ್ಮ ನಾಟಕದ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳೋಣ ಅಂತ ತಮ್ಮನ್ನ ಕ್ಷಮೆ ಕೇಳ್ತಾ, ಬಂಧುಗಳೇ, ಈಗ ನಾವು ಎಲ್ಲ ಅತಿಥಿ ಮಾನ್ಯರನ್ನ ಕರೆಗೆ ಹೋಗ್ಬೇಕಂತ ಎಲ್ಲ ಅತಿಥಿ ಮಾನ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತಾ, ಮೊಟ್ಟಮೊದಲಾಗಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಗಡಿಗ ರವಿಯವರು, ಜನಪ್ರಿಯ ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ. ಗಣಾಧ್ಯಕ್ಷತೆ ಜಿ ಸಿ ಆನಂದರವರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು. ಉದ್ಘಾಟನೆ UC ಶಿವಕುಮಾರ್ ಅವರು, ಮನ್ಮೂಲ ನಿರ್ದೇಶಕರು, ಕಾಂಗ್ರೆಸ್ ಮುಖಂಡರು, ಉಮ್ಮಡಿ. ಗಣ ಉಪಸ್ಥಿತಿ ಶ್ರೀ ರಾಘವೇಂದ್ರ ಅವರು, ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರು, ಮುದ್ರಘಟ್ಟ. ಗಣ ಉಪಸ್ಥಿತಿ ಶ್ರೀ ಗಂಗಾರವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಶ್ರೀಮತಿ ಶ್ರುತಿ ಕೋನ್ ಗುರುವಯ್ಯರವರು ಹಾಗೂ ಈ ಚಂದ್ರಶೇಖರ್ DR ಕಾಂಗ್ರೆಸ್ ಮುಖಂಡರು. ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಕಪ್ಪಾಜಿಗೌಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಡ್ಯ ಗ್ರಾಮಾಂತರ, ಕಂಬೇರ ಪುರುಷೋತ್ತಮರು ಕಾಂಗ್ರೆಸ್ ಮುಖಂಡರು, ಕೃಷ್ಣಪ್ಪರವರು ಕಾಂಗ್ರೆಸ್ ಮುಖಂಡರು ಚಿಪ್ಪಳ್ಳಿ, ವಿಜಯಕುಮಾರ್ ಅವರು ಅಧ್ಯಕ್ಷರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಲಿಂಗರಾಜ್ ಅವರು ಕಾಂಗ್ರೆಸ್ ಮುಖಂಡರು ಮಾಚಿಕೊಂಡಳ್ಳಿ, ಬಸವರಾಜ್ ಗಡಿ ಬಸವರಾಜ್ ಅವರು ಮಾಜಿ ಗ್ರಾಮ ಸದಸ್ಯರು ಕೆಂಚನಹಳ್ಳಿ, ಮಂಜೇಗೌಡರು ಮಾಜಿ ಸದಸ್ಯರು ತಾಲೂಕು ಪಂಚಾಯತಿ ಕೆಮ್ಮನಹಳ್ಳಿ, ಚಂದ್ರವರು ಮನ್ಮೂಲ ನಿರ್ದೇಶಕರು ಬಿಳಿಗೇರು, ಗೋರೇಗೌಡರು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಬಿಳಿಗೇರು, ಮಾದೇವರವರು ಮಂಡ್ಯ ಜಿಲ್ಲಾ ಅಂಬರೀಶ್ ಕವಿರಾಜ ಸಂಘ ಅಧ್ಯಕ್ಷರು ಬಿಳಿಗೇರು, DM ನಿಂಗೇಗೌಡರು ಮಾಜಿ ಅಧ್ಯಕ್ಷರು USN ಡಿಜಿಹಳ್ಳಿ, ಅಂಗಡಿ ಆನಂದರವರು SDMC ಮಾಜಿ ಅಧ್ಯಕ್ಷರು ಡಿಜಿಹಳ್ಳಿ, ಪಟೇಲ್ GC ಆನಂದರವರು ಮಾಜಿ VSS ಅಧ್ಯಕ್ಷರು, ನಾರಾಯಣಸ್ವಾಮಿ ಅವರು ಮಾಜಿ ಗ್ರಾಮ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಡಿಜಿಹಳ್ಳಿ, ಪುನೀತ್ ಅವರು RAPC ನಿರ್ದೇಶಕರು ಉಪ್ಪಳ್ಳಿ, ಗೋಪಿಯವರು ಕಾಂಗ್ರೆಸ್ ಮುಖಂಡರು ಬಿಳಿಗೇರು, ಶೇಷಾದ್ರಿ ಅವರು ಸಬ್ ಇನ್ಸ್ಪೆಕ್ಟರ್ ಬಸವರಾಜ್, ನವೀನ್ ಕುಮಾರ್ ಅವರು KEB JE ಅವರು ಬಸವರಾಜ್, ನಾಗೇಂದ್ರ ಅವರು ಔಷಧಿ ಅಂಗಡಿ ವ್ಯಾಪಾರಿ, ದೇವರಾಜ್ ಅವರು ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಅಂಶಾಪುರ, ಮತ್ತೆ BD ಶಂಕರೇಗೌಡರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬಸವರಾಜ್, BD ಶಂಕರ್ ಅವರು ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಬಸವರಾಜ್, ಪಟೇಲ್ ಶಂಕರ್ ಅವರು ಮಾಜಿ ನಿರ್ದೇಶಕರು USN, ಮತ್ತೆ ಕೃಷ್ಣೇಗೌಡರು BR ಮಾಜಿ ನಿರ್ದೇಶಕರು ಫೀಲ್ಡ್ ಬ್ಯಾಂಕ್, ರಾಮೂರವರು HP ಗ್ಯಾಸ್ ಮಾಲೀಕರು ಬಸವರಾಜ್, ಸುನೀಲ್ ಅವರು ಗ್ರಾಮ ಸದಸ್ಯರು ಬಸವರಾಜ್, ಕಿರಣ್ ಅವರು ಮಾಜಿ ಸದಸ್ಯರು ಬಸವರಾಜ್, ತಿಮ್ಮೇಗೌಡರು ಅಧ್ಯಕ್ಷರು ಹಾಲು ಉತ್ಪಾದಕ ಸಂಘ ಬಸವರಾಜ್, ಶ್ರೀನಿವಾಸ್ BR ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಸವರಾಜ್, BR ಸುರೇಶ್ ಅವರು ಮಾಜಿ ನಿರ್ದೇಶಕರು USN ಬಸವರಾಜ್, ವಿನೋದ್ ಅವರು ಮಾಜಿ ನಿರ್ದೇಶಕರು USN ಬಸವರಾಜ್,
DC ಕೆಂಪೇಗೌಡರು ಮಾಜಿ VSN ನಿರ್ದೇಶಕರು ಉಪ್ಪರಕನಹಳ್ಳಿ, ದೇವರಾಜ್ ಅವರು ಸಿಮೆಂಟ್ ವ್ಯಾಪಾರಿಗಳು ನಾಯಕನಹಳ್ಳಿ, ನಂಜುಂಡ ಅವರು JPC ಮಾಲೀಕರು ಬಸರಳ್ಳು, ಬೆನ್ನಟ್ಟಿ ಪ್ರದೀಪ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಬಸರಳ್ಳು, ರಾಜು ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಂಚನಹಳ್ಳಿ, ಮಾಲಿಂಗೇಗೌಡರು ಮಾಜಿ ಅಧ್ಯಕ್ಷರು ಮಚ್ಚಗೊಂಡನಹಳ್ಳಿ, ಮತ್ತು MS ರೇವಣ್ಣ ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಚ್ಚಗೊಂಡನಹಳ್ಳಿ, ರಮೇಶ್ ಅವರು ಮಾಜಿ ಅಧ್ಯಕ್ಷರು VSN ಶಿವಪುರ, ಕಾಂತರಾಜು ಅವರು ಮಾಜಿ ಅಧ್ಯಕ್ಷರು VSN ಶಿವಪುರ, ಉಮಾಶಂಕರ್ ಮಾಜಿ ಅಧ್ಯಕ್ಷರು VSN ಶಿವಪುರ, KM ಸುರೇಶ್ ಕಾಳೇಗೌಡರು ಕಾಂಗ್ರೆಸ್ ಮುಖಂಡರು ಕೋಡಿಕೊಪ್ಪಲು, KM ಸುರೇಶ್ ಅವರು ಕಾಂಗ್ರೆಸ್ ಮುಖಂಡರು ಕೋಡಿಕೊಪ್ಪಲು, ಶಂಭು ಅವರು ಕಾಂಗ್ರೆಸ್ ಮುಖಂಡರು ತಿರುಮಲಾಪುರ, ಸಿದ್ದೇಶ್ ಅವರು ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಳಗಳ್ಳಿ, ತಿಮ್ಮೇಗೌಡರು ಗಾಯಮೇಶ್ವರಿ ಮಾಯನಕೊಪ್ಪಲು, ಮತ್ತೆ ಆನಂದ್ ಅವರು ಕಾಂಗ್ರೆಸ್ ಮುಖಂಡರು ತಿರುಮಲಾಪುರ, ಬೋರೇಗೌಡರು ಕಿಸಾನ್ ಘಟಕದ ಅಧ್ಯಕ್ಷರು ಉನ್ನಳ್ಳಿ, ಯತಿರಾಜ್ ಅವರು ಮಾಜಿ ಗ್ರಾಮ ಪಂಚಾಯತ್ ಮುಖಂಡರು, ಹೇಮಂತ್ ಅವರು ಕಾಂಗ್ರೆಸ್ ಮುಖಂಡರು ಮುತ್ತಗೆರೆ, ಭೋಜರಾಜ್ ಅವರು ಕಾಂಗ್ರೆಸ್ ಮುಖಂಡರು ನಂಜನಹಳ್ಳಿ, ಜಗದೀಶ್ ಅವರು ಕಾಂಗ್ರೆಸ್ ಹರಕನಹಳ್ಳಿ, ಯೋಗೇಶ್ ಅವರು ಕಾಂಗ್ರೆಸ್ ಮುಖಂಡರು ಚಾಕನಹಳ್ಳಿ, CD ಪ್ರಕಾಶ್ ಕಾಂಗ್ರೆಸ್ ಮುಖಂಡರು ಚಾಕನಹಳ್ಳಿ, ಸೋಮರವರು ಕಾಂಗ್ರೆಸ್ ಮುಖಂಡರು ಚಾಕನಹಳ್ಳಿ, ಎಲ್ ಅಶೋಕ್ರವರು ಮಾಜಿ ಅಧ್ಯಕ್ಷರು VSN ಮಾಯಪ್ಪನಹಳ್ಳಿ, ಕುಮಾರ್ ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಯಪ್ಪನಹಳ್ಳಿ, ದೇವರಾಜ್ ಅವರು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಾಯಪ್ಪನಹಳ್ಳಿ, ಪಟೇಲ್ ಮನೋಹರ್ ಅವರು ಸಮಾಜ ಸೇವಕರು ಮಾಯಪ್ಪನಹಳ್ಳಿ, MT ನಿಂಗರಾಜು ಅವರು ಹಾಲು ಉತ್ಪಾದಕ ಸಂಘ ಮಾಯಪ್ಪನಹಳ್ಳಿ, ರಮೇಶ್ ಅವರು ಅಧ್ಯಕ್ಷರು ಹಿಂದುಳಿದ ವರ್ಗ ಮಾಯಪ್ಪನಹಳ್ಳಿ, ಅಶೋಕ್ರವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹನಗನಹಳ್ಳಿ, ರಾಮೂರವರು ಗ್ರಾಮ ಪಂಚಾಯತ್ ಸದಸ್ಯರು ಹನಗನಹಳ್ಳಿ, ಜಯರಾಮ್ರವರು ಕಾಂಗ್ರೆಸ್ ಮುಖಂಡರು ಬೇಬಿ, ಭದ್ರೇಗೌಡರು ಮಾಜಿ ಸದಸ್ಯರು ಬೇಬಿ, ಚಿಕ್ಕಣ್ಣವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಿದರಕಟ್ಟೆ, ಕೃಷ್ಣೇಗೌಡರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಿದರಕಟ್ಟೆ, ದೊಡ್ಡಬರೇಗೌಡರು ಗ್ರಾಮ ಪಂಚಾಯತ್ ಸದಸ್ಯರು ಗುತ್ಕಾರಳ್ಳಿ, ಚೇತನ್ ಅವರು ಕಾಂಗ್ರೆಸ್ ಮುಖಂಡರು ಬೇಬಿ, ಜವರೇಗೌಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಿರುಮಲಾಪುರ, ಸುಗಂಧರಾಜು ಅವರು ಕಾಂಗ್ರೆಸ್ ಮುಖಂಡರು ತಿರುಮಲಾಪುರ, ಸ್ವಾಮಿ ಅವರು ಕಾಂಗ್ರೆಸ್ ಮುಖಂಡರು ಬೇಬಿ, ಹಾಗೆಯೇ ಕರಿಗೌಡರು ಕರಡಿಕೊಪ್ಪಲ ಅಧ್ಯಕ್ಷರು, ಮತ್ತೆ ಚೇರ್ಮನ್ UP ನಾಗರಾಜ್ ಅವರು ಉಪ್ಪರಕನಹಳ್ಳಿ, ಅಂಗಡಿ ಮಹೇಶ್ ಅವರು ಉಪ್ಪರಕನಹಳ್ಳಿ, ಜಯಸ್ವಾಮಿಗೌಡರು VSN ಅಧ್ಯಕ್ಷರು ಗಂಟ್ಕೊಂಡಳ್ಳಿ, GC ಮಹೇಶ್ ಅವರು ಗಂಟ್ಕೊಂಡಳ್ಳಿ, ಉಮೇಶ್ ಅವರು ಕಾಂಗ್ರೆಸ್ ಮುಖಂಡರು ಗಂಟ್ಕೊಂಡಳ್ಳಿ, ರಂಜಿತ್ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಗುಡಿಗನಹಳ್ಳಿ, ಕೆಂಪೆಣ್ಣೆ ನಾಗರಾಜರು ಮಾಜಿ ಗ್ರಾಮ ನಾಗೇಶ್ವರರು ಗ್ರಾಮ ಪಂಚಾಯತ್ ಸದಸ್ಯರು, ಜಯರಾಮರವರು ಮಾಜಿ ಗ್ರಾಮ ಪಂಚಾಯತ್ ಗುಡಿಗನಹಳ್ಳಿ, ಯಜಮಾನ್ ಆನಂದ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬೆಸರಕೊಪ್ಪಲು, ಸಿದ್ದರಾಮು ಅವರವರು ಬೆಸರಕೊಪ್ಪಲು, GB ಶಿವಕುಮಾರ್ ಅವರು ಹೊಡಘಟ್ಟ, ತರಕಾರಿ ನಾಗಣ್ಣ ಹೊಡಘಟ್ಟ, ಮುನಿಯಪ್ಪ ನಾಗಣ್ಣ ಹೊಡಘಟ್ಟ, ಪುಟ್ಟರಾಜು ಹೊಡಘಟ್ಟ, ಗೀತಾಮೋಹನ್ ರವರು ಹೊಡಘಟ್ಟ, ವೀರೇಶ್ ಮಾಜಿ ಗ್ರಾಮ ಪಂಚಾಯತ್ ಕಾರ್ಯಕರ್ತೆ, ಶಿವು ಕಾರ್ಯಕರ್ತೆ, ಮುಖ್ಯ ಅತಿಥಿ ಬಂಧುಗಳು, ಬೆಡಗರಳ್ಳಿ ಗ್ರಾಮದ ಅಧ್ಯಕ್ಷರು ಹಾಗೂ ಸದಸ್ಯರು, ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿ ಬಂಧುಗಳು, ಮತ್ತು ದೊಡ್ಡಗರಳ್ಳಿ ಯಜಮಾನರು, ಮತ್ತು ಟೆಂಪೋ ಮಾಲೀಕರು, ಆಲೆಮನೆ ಮಾಲೀಕರು, ಟ್ರ್ಯಾಕ್ಟರ್ ಮಾಲೀಕರು, ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು, ಸದಸ್ಯ ಬಂಧುಗಳು, ಮತ್ತು ಸರ್ಕಾರಿ ಪ್ರೌಢಶಾಲೆ DGLD SDMC ಆಡಳಿತ ಮಂಡಳಿ, ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ DGLD SDMC ಆಡಳಿತ ಮಂಡಳಿ, ಟ್ರ್ಯಾಕ್ಟರ್ ಮಾಲೀಕರು, ಆಲೆಮನೆ ಮಾಲೀಕರು, ಅಂಗಡಿ ಮಾಲೀಕರು, ಸ್ಟೇಜ್ ಮ್ಯಾನೇಜರ್ಸು, ಮತ್ತೆ ಪ್ರೋತ್ಸಾಹದಾಯಕರು, ಮತ್ತೆ ಆರ್ಕೆಸ್ಟ್ರಾ ಸೇವಾದಾರರು, ವಿಡಿಯೋ ಚಿತ್ರೀಕರಣ ಸೇವಾದಾರರು, ಮೇಕಪ್ ಸೇವಾದಾರರು, ಶಾಮಿಯಾನ ಸೇವಾದಾರರು, ಮತ್ತೆ ಸ್ಟೇಜ್ ಮ್ಯಾನೇಜರ್ಸ್, ಪ್ರಾಕ್ಟೀಸ್ ಮ್ಯಾನೇಜರ್ಸ್ ದಯಮಾಡಿ ಎಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರಾದ ರವಿಕುಮಾರ್ ಅವರು ಬರಬೇಕಾಯಿತು. ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ತಡವಾಗಿ ಬರ್ತಾ ಇದೆ ಅಂತ ವರ್ತಮಾನ ಬಂದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಮ್ಮ CD ಗಂಗಾಧರವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ, ನಮ್ಮ ಕರೆಗೆ ಹೋಗಿದ್ದಾರೆ. ಅವರಿಗೆ ನಮ್ಮ ಈ ಎಲ್ಲ ಬಂಧುಗಳ ಪರವಾಗಿ, ವೇದಿಕೆ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಈ ಒಂದು ಅಧ್ಯಕ್ಷತೆ ವಹಿಸಿಕೊಳ್ಬೇಕು ಅಂತ ಅವ್ರನ್ನ ಕೋರ್ಕೊತಾ ಇದ್ದೀನಿ. ಹಾಗೇನೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಚಿದಂಬರ ಸಾಹೇಬರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಅವ್ರನ್ನು ಕೂಡ ಅವ್ರನ್ನ ಮನವಿ ಮಾಡ್ಕೊತಾ ಇದ್ದೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಘವೇಂದ್ರ ಅವರು ರಾಜ್ಯ ಒಕ್ಕಲ ಸಂಘದ ನಿರ್ದೇಶಕರು ಮುದ್ರಘಟ್ಟ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಪರವಾಗಿ ಎಲ್ಲ ಬಂಧು ಬಾಂಧವರ ಪರವಾಗಿ ಹೃದಯಪೂರ್ವಕವಾದ ಸುಸ್ವಾಗತ ಕೊಡ್ತಾ ಇದ್ದೀನಿ ಬಂಧುಗಳೇ. ಹಾಗೇನೆ PLD ಬ್ಯಾಂಕ್ನ ಮಾಜಿ ಕೃಷ್ಣೇಗೌಡರು ಬಸವರಾಜ್ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇನೆ. ಮತ್ತೆ ಬಿಳಿದೇಗಲು ಗ್ರಾಮದ ನಿಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬೋರೇಗೌಡರು ಮಾಜಿ ತಾಲೂಕ್ ಪಂಚಾಯತಿಯ ಸದಸ್ಯರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ಚಿಕ್ಕಬಳ್ಳಿ ಕೃಷ್ಣರವರು ಕಾಂಗ್ರೆಸ್ ಮುಖಂಡರು
ಅವರು ಕೂಡ ನಮ್ಮ ಕರೆಗೆ ಹೋಗಟ್ಟಿಗೆ ಆಗಮಿಸಿದ್ದಾರೆ, ಅವರು ಉಪಸ್ಥಿತಿ ಇದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪಾಜಿಗೌಡರು ರಾಜ್ಯ ಜಿಲ್ಲೆಯ ಎಲ್ಲ ನೌಕರ ಸಂಘದ ಅಧ್ಯಕ್ಷರಾಗಿದ್ದು ಈಗ ನಿವೃತ್ತಿ ಆದಮೇಲೆ ಕಾಂಗ್ರೆಸ್ನ ಮುಖಂಡರಾಗಿದ್ದಾರೆ. ಅವರಿಗೆ ನಮ್ಮ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ಬಂಧುಗಳೇ. ಹಾಗೆಯೇ ನಾಗೇಶ್ ಅವರು ಕೋಡಿಕೊಪ್ಪಲು ಅವರು ಕೂಡ ಉದ್ಯಮಿಗಳು ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇನೆ. ಚಿದಂಬರ ಹೇಳೋದು ಹಾರಾಕ್ಲಿಲ್ಲ ಮಂಜೇಗೌಡರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರು, ಆತ್ಮೀಯ ಮಿತ್ರರು, ಕಮ್ಮದಳ್ಳಿ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಉಪ್ಪರಕಳ್ಳಿ ಗ್ರಾಮದ ಪುನಿಯವರು ನಮ್ಮ ಶಿಷ್ಯನೂ ಹೌದು, ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಮಾಜಿ ಗ್ರಾಮ ಪಂಚಾಯತ್ PT ಶಂಕರೇಗೌಡರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ ಬಂಧುಗಳೇ. ಶಂಕರೇಗೌಡರು ಅವ್ರ ಪಕ್ಕ ಯೋಗೇಶ್ ಅವರು ನಮ್ಮ ಕರೆಗೆ ಹೋಗಟ್ಟು ಇಲ್ಲಿ ಆಗಮಿಸಿದರೆ ಉಪಸ್ಥಿತಿಯವರೇ, ಅವ್ರಿಗೂ ಕೂಡ ನಾನು ತುಂಬ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ಲಿಂಗರಾಜು ಅವರು ಕೂಡ ಇಲ್ಲಿ ಉಪಸ್ಥಿತಿ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ BD ಶಂಕರ್ ಅವರು ನಮ್ಮ ಕರೆಗೆ ಹೋಗಟ್ಟು ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾನೆ. ಚಾಕ್ನಹಳ್ಳಿ ಗ್ರಾಮದ ಕೆಂಚನಹಳ್ಳಿ ರಾಜು ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಆತ್ಮೀಯ ಮಿತ್ರರು, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾರೆ. ಯೋಗೇಶ್ ಅವರು ಕೂಡ ಇಲ್ಲಿ ಚಾಕ್ನಹಳ್ಳಿ ಯೋಗೇಶ್ ಅವರು ಉಪಸ್ಥಿತಿ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಪಟೇಲ್ ಲಿಂಗರಾಜು ಅವರು ಇಲ್ಲಿ ನಮ್ಮ ಕರೆಗೆ ಹೋಗಟ್ಟು ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ಬಂಧುಗಳೇ. ಹಾಗೆಯೇ ನಮ್ಮ ಪಟೇಲ್ ಬಸವ ಗ್ರಾಮದ ಹಿರಿಯರಾದ ಪಟೇಲಿಗೂ ಕೂಡ ಸ್ವಾಗತವನ್ನು ಸುಸ್ವಾಗತ ಬಯಸ್ತಾ ಇದ್ದೀನಿ. CD ಪ್ರಕಾಶ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಪ್ರಾಥಮಿಕ ಶಾಲಾ ನಿರ್ದೇಶಕರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗುಡ್ಡಪ್ಪರು ಚಾಕ್ನಹಳ್ಳಿ ಗುಡ್ಡಪ್ಪರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾನೆ. ಮತ್ತೆ ನಮ್ಮ ದೊಡ್ಡಗಳ್ಳಿ ಗ್ರಾಮ ಯಜಮಾನರಾಗುತ್ತ ನಿಂಗೇಗೌಡರು ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ. ಹಾಗೆಯೇ ನಾರಾಯಣ ಸ್ವಾಮಿ ಅವರು ನಮ್ಮ ದೊಡ್ಡಗಳ್ಳಿ ಗ್ರಾಮದ ಯುವ ನಾಯಕರಾಗಿದ್ದ ನಾರಾಯಣ ಸ್ವಾಮಿ ಅವರು ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಜೊತೆಗೆ ಪ್ರದೀಪ್ ಅವರು ಇಲ್ಲಿ ಆಸೀನರಾಗಿದ್ದಾರೆ. ಬೆನ್ನಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದೆ. ಮತ್ತೆ ದೊಡ್ಡಬರೇಗೌಡರು ಗುತ್ಕನಾಡಿ ದೊಡ್ಡಬರೇಗೌಡರು ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ದೇವರಾಜ್ ಅವರು ನಾಯಕನಹಳ್ಳಿ ಅವರು ಕೂಡ ಹಿರಿಯವರು ಆಸೀನರಾಗಿದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ರಮೇಶ್ ಅವರು ಮಾಯಪನಹಳ್ಳಿ ಅವರು ಇಲ್ಲಿ ಆಸೀನರಾಗಿದ್ದಾರೆ. ಶಿವಪುರ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ರಮೇಶ್ ಮಾಯಪನಹಳ್ಳಿ ಅವರು ಕೂಡ ಆಸೀನರಾಗಿದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಹುನಗಳ್ಳಿ ಬೋರೇಗೌಡರು ಕೂಡ ಇಲ್ಲಿ ಉಪಸ್ಥಿತಿ ಇದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತ ಕೊಡ್ತಾನೆ. ಕಾಂತಣ್ಣವರು ಶಿವಪುರ ಕಾಂತಣ್ಣವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ದೊಡ್ಡಗಳ್ಳಿ ಗ್ರಾಮದ ಯಜಮಾನರಾಗಿದ್ದ ರಾಮಣ್ಣಗೌಡರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ ಬಂಧುಗಳೇ. ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮುದ್ರಾಜು ಅವರು ಕೂಡ ಆಸೀನರಾಗಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಕಾಲಮ್ಮ ಶಿವಲಿಂಗಯ್ಯನವರು ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆರತಿ ಮೋಹನ್ ಅವರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ನಾವು ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಪ್ರಭಾಕರ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ. ಜೊತೆಗೆ ಮಾಯಪನಹಳ್ಳಿ ದೇವರಾಜು ಅವರು ಕೂಡ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ಗ್ರಾಮ ಪಂಚಾಯತ್ ಬಸವರಾಜ ಪುನೀರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ರಾಮೂರವರು HP ಗ್ಯಾಸ್ ಏಜೆನ್ಸಿ ಅವರು, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ. ಜೊತೆಗೆ ಸವಿತಾ ನಾಗೇಂದ್ರ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗೋಪಿ ಬಿಳಿಜಗ್ಲು ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಮಹೇಶ್ ಅವರು ಅಂಗಡಿ ಮಹೇಶ್ ಅವರು ಉಪ್ಪರಕಳ್ಳಿ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಆನಂದ್ ಅವರು ಬೆಸರಕೊಪ್ಪ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ.
ಪ್ರಭಾಕರ್ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ರಾಮಕೃಷ್ಣ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಚೇತು ಅವರು ಇಲ್ಲಿ ಆಸೀನರ ಅವ್ರಿಗೂ ಕೂಡ ಬೇಬಿ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಅರವಿಂದ್ರ ಅವರು ಉಪ್ಪರಕಳ್ಳಿ ಗ್ರಾಮದ ಅರವಿಂದ್ರ ಅವರು ಅವ್ರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಉಮಾಶಂಕರ್ ಅವರು ಇದ್ದಾರೆ ಶಿವಪುರ ಅವ್ರಿಗೂ ಸ್ವಾಗತವನ್ನು ಪಡ್ತಾ ಇದ್ದೀನಿ. ಮತ್ತೆ ತರಕಾರಿ ನಾಗಣ್ಣ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಶಂಕರಯ್ಯನವರು ಇಲ್ಲಿ ಮಾಯಪನಹಳ್ಳಿ ಶಂಕರಯ್ಯನವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಕರಿಗೌಡರು ಇಲ್ಲಿ ಆಸೀನರಾಗಿದ್ದಾರೆ ಗರಡಿಕೊಪ್ಲು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಂಧುಗಳೇ. ಹಾಗೆಯೇ ನಮ್ಮ ಈ ಒಂದು ಶ್ರೀನಿವಾಸ್ ಅವರು ಬಸವಾಳು ಯುವ ನಾಯಕರು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವೆಲ್ಲಕ್ಕಿಂತ ಮುಗಿದಾಗಿ ಚಂದ್ರೂರು ಯುವ ನಾಯಕರು ಮತ್ತೆ ಕಾಂಗ್ರೆಸ್ ಮುಖಂಡರು ಅವರೇ ಇದಕ್ಕೆಲ್ಲ ರೂವಾರಿಗಳು. ನಮ್ಮೆಲ್ಲ ಇಲ್ಲಿ ಸೇರ್ಬೇಕಾದ್ರೆ ಅವರೇ ಮುಖ್ಯ. ಅವ್ರಿಗೂ ಕೂಡ ನಾನು ತುಂಬ ಸ್ವಾಗತ ಸುಸ್ವಾಗತ. ಮಾಯಪನಹಳ್ಳಿ ರಾಮಲಿಂಗೇಗೌಡರು ಇಲ್ಲಿ ಆಸೀನರಾಗಿದ್ದಾರೆ ಅವ್ರಿಗೂ ಕೂಡ ಇರಪ್ಪ ಸ್ವಾಗತವನ್ನು ಕೋರ್ಸ್ತಾ ಇದ್ದೀನಿ ಬಂಧುಗಳೇ. ಜೊತೆಗೆ ಹೇಳಿದೆ ಪೊಲೀಸ್ ಇಲಾಖೆ ಆರಕ್ಷಕ ಬಂಧುಗಳು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರುತಿ ಗುರುವಯ್ಯ ಅವ್ರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತ ಬರ್ತಾ ಇದ್ದೀನಿ. ಮತ್ತೆ ಹೇಳಿದೆ ಚಂದ್ರಣ್ಣ ಹೇಳಿದೆ ಚಂದ್ರೂರವರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಚಂದ್ರೂರವರು ಕಾಂಗ್ರೆಸ್ ಮುಖಂಡರು ಅವ್ರಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ಬಂಧುಗಳೇ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸ್ಟೇಜ್ ಮ್ಯಾನೇಜರ್ಸ್ ಪೊಲೀಸ್ ಇಲಾಖೆ ಆರಕ್ಷಕ ಠಾಣೆ ಬಂಧುಗಳು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ. ಮತ್ತೆ ಗಡ್ನಳ್ಳಿ ಧನಂಜಯ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಬಂಧುಗಳೇ. ಗ್ರಾಮ ಪಂಚಾಯತಿಯ ಲೋಕೇಶ್ ಅವರು ಸದಸ್ಯ ಬಂಧುಗಳು ಮತ್ತೆ ಯೋಗೇಶ್ ಅವರು ನಿರ್ದೇಶಕರು ಕೂಡ ಆಗಮಿಸಿದ್ದಾರೆ ಎಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ. ಒಟ್ಟಾರೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿರ್ತಕ್ಕಂಥ ಎಲ್ಲ ಪ್ರೋತ್ಸಾಹದಾಗಿರ್ತಕ್ಕಂಥವರು ಸ್ಟೇಜ್ ಮ್ಯಾನೇಜರ್ಸು ಮತ್ತೆ ಪ್ರಾಕ್ಟೀಸ್ ಮ್ಯಾನೇಜರ್ಸು ಮತ್ತೆ ಗ್ರಾಮದ ಯಜಮಾನರು ಯುವ ಮುಖಂಡರು ಎಲ್ಲಕ್ಕಿಂತ ಮಿಗಿಲಾಗಿ ಸಂಗೀತ ಬಹಳ ಮುಖ್ಯ. ಆ ಸಂಗೀತವನ್ನು ನಿರ್ದೇಶನ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಸಂಗೀತಗಾರರು ಮತ್ತೆ ಮುಖ್ಯವಾಗಿ ಮಾಸ್ಟ್ರು ಈ ಒಂದು ನಿರ್ದೇಶಕರಾದಂಥ ಲಿಂಗರಾಜು ಅವರು ವೃತ್ತಿಯಲ್ಲಿ ಶಿಕ್ಷಕರಾದರೂ ಕೂಡ ಪ್ರವೃತ್ತಿಯಲ್ಲಿ ನಾಟಕದ ಅಭ್ಯಾಸ ಮಾಡ್ತಕ್ಕಂಥವ್ರು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಪೊಲೀಸ್ ಇಲಾಖೆ ಮತ್ತೆ ಆರಕ್ಷಕ ಠಾಣೆಯ ಬಂಧುಗಳು ಇಲ್ಲಿ ಆಗಮಿಸಿದ್ದಾರೆ ನಮಗೆ ಬಂದೋಬಸ್ತ್ ಕೊಟ್ಟವರು ನಮಗೆಲ್ಲರಿಗೂ ಕೂಡ ಅವ್ರಿಗೂ ಕೂಡ ನಾನು ಭಗವಂತ ಒಳ್ಳೆಯದು ಕೊಡಲಿ ಅಂತೇಳಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಜೊತೆಗೆ ಈ ಒಂದು ಹಬ್ಬದ ಪ್ರಯುಕ್ತ ಎಲ್ಲ ಸುತ್ತ ಹಳ್ಳಿಯ ಎಲ್ಲ ಬಂಧು ಬಾಂಧವರು ಕೂಡ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಯುವಕರಾಗ್ಬೋದು ಎಲ್ಲ ಬಂಧು ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಹಬ್ಬದ ಅಮ್ಮನ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ಮಾಡಿದ್ರಿ. ಅಷ್ಟರಿಂದ ತಮ್ಮೆಲ್ಲರಿಗೂ ಕೂಡ ಈ ಒಂದು ಹೇಳಿದೆ ಈ ಎಲ್ಲರಿಗೂ ಕೂಡ ನಾನು ಸುಸ್ವಾಗತ ಬಯಸ್ತಾ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್ ಜೈ ಕರ್ನಾಟಕ. ಬಂಧುಗಳೇ ಉದ್ಘಾಟನಾ ಕಾರ್ಯಕ್ರಮ ಇದೆ. ಉದ್ಘಾಟನೆಯನ್ನ ಚಿದಂಬರ ಸಾಹೇಬರು ನಡೆಸ್ಕೊಳ್ಬೇಕು ಅಂತ ಕೇಳ್ತೇನೆ. ಉದ್ಘಾಟನೆ ನಡೆಸಬೇಕಂತ ಚಿದಂಬರ ಸಾಹೇಬರಿಗೆ ಹಾಗೂ ಎಲ್ಲ ವೇದಿಕೆಯ ಗಣ್ಯರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ. ಇದೀಗ ತಾನೇ ಜ್ಯೋತಿ ಬೆಳಗುವುದರ ಮುಖಾಂತರ ಎಲ್ಲ ಅತಿಥಿ ಬಾಂಧವರು ಕೂಡ ಈ ಒಂದು ಕಲೆ ಪ್ರಜ್ವಲಮಾನವಾಗಿ ಜ್ಯೋತಿಯಂತೆ ಬೆಳಗಲಿ ಅಂತೇಳಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟಕರಿಗೆ ಹಾಗೂ ಎಲ್ಲ ಕಲಾ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಉದ್ಘಾಟಕರು ಬಂಧುಗಳೇ ಉದ್ಘಾಟನೆ ಮಾಡಿರ್ತಕ್ಕಂಥ ತಮ್ಮ ಅಮೃತಾಸ್ತಿಯಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ ಚಿದಂಬರ ಸಾಹೇಬರು ಒಂದೆರಡು ನುಡಿಯನ್ನು ನುಡಿಬೇಕು ನಮ್ಮ ಪ್ರೇಕ್ಷಕರಿಗೆ ಅಂತ ಕೇಳ್ಕೊತೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತ
ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ಅವರೇ, ಹಾಗೂ ಇನ್ನೊಬ್ಬರು ಹಿರಿಯರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ಚಿಕ್ಕಬಳ್ಳಿ ಕೃಷ್ಣಣ್ಣನವರೇ, ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಪ್ಪಾಜಿ ಅವರೇ, ಹಾಗೂ ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕದ ರಘು ಅವರೇ, PLD ಬ್ಯಾಂಕಿನ ಮಾಜಿ ಅಧ್ಯಕ್ಷಗಳು ಬೋರೇಗೌಡರು, ಹಾಗೂ ನಮ್ಮ ಕೃಷ್ಣಣ್ಣನವರೇ, ಹಾಗೂ ನಮ್ಮ ಯುವ ಮುಖಂಡರು ಕುಡಿಕಪ್ಪಲು ನಾಗೇಶ್ ಅವರೇ, ನಮ್ಮ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರು ನಮ್ಮ ಮಂಜೇಗೌಡ್ರೆ, ನಮ್ಮ ಪುನೀತ್ ಅವರೇ, ಹಾಗೂ ನಮ್ಮ ದೊಡ್ಡಗಟ್ಟನಹಳ್ಳಿ ನಮ್ಮ ಚಂದ್ರು ಅವರೇ, ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಎಲ್ಲ ಗಣ್ಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ತಾಯಂದಿರೇ, ಸಹೋದರರೇ, ಹಾಗೂ ಅಣ್ಣ ತಮ್ಮಂದಿರೇ, ತಾವೆಲ್ಲ ಬೆಳಗ್ಗೆಯಿಂದ ಬಹಳ ಭಕ್ತಿಯಿಂದ ಗ್ರಾಮ ದೇವತೆಯನ್ನ ಪೂಜಿಸಿ, ಹಾಗೆ ಎಲ್ಲ ತಮ್ಮ ಬಂಧು ಬಳಗದವರಿಗೂ ಕೂಡ ಒಂದು ಒಳ್ಳೆಯ ಊಟವನ್ನು ಹಾಕಿಸಿ ಇವತ್ತು ಬಹಳ ಉತ್ಸಾಹದಿಂದ ಈ ನಾಟಕ ಪ್ರದರ್ಶನವನ್ನ ಸವಿಲು ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಶುಭವಾಗಲಿ ಅಂತ ಈ ಸಂದರ್ಭವನ್ನು ಹಾರೈಸ್ತೀನಿ. ಹಾಗೆ ದೊಡ್ಡ ಗಡ್ಡಳಿಗೆ ಇದು ಮೊದಲನೇ ಬಾರಿ ಅಲ್ಲ. ನಾವು ಹಲವಾರು ಸತಿ ಪ್ರತಿ ವರ್ಷದಲ್ಲೂ ಕೂಡ ನಮ್ಮ ಸ್ನೇಹಿತರಾದ ಚಂದ್ರು ಹಾಗೂ ಸ್ನೇಹಿತರು ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ಬಂದಿದ್ದೀವಿ, ತಮ್ಮ ಜೊತೆಲೆಲ್ಲ ಭಾಗವಹಿಸಿದ್ದೀವಿ. ಹಾಗೆ ಇವತ್ತೆಲ್ಲ ಈ ನಾಟಕ ಪ್ರದರ್ಶನ ಮಾಡೋದು ಕೂಡ ಬಹಳ ಒಂದು ಕಠಿಣ ಕೆಲಸ. ಯಾಕಂದ್ರೆ ಪಾತ್ರಧಾರಿಗಳು ಅದಕ್ಕೆ ಆದಂತ ಸಮಯ, ಅದಕ್ಕೆ ಆದಂತ ಒಂದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ನಾಟಕ ಪ್ರದರ್ಶನನ ಅವರು ಎಲ್ಲ ಪಾತ್ರಧಾರಿಗಳು ಯಶಸ್ವಿಯಾಗಿ ನಿರ್ವಹಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಹಾಗೆ ಇದು ತಮಗೆಲ್ಲ ಭಾಷಣ ಮಾಡುವಂತ ಸಮಯ ಅಲ್ಲ, ತಾವೆಲ್ಲ ನಾಟಕ ನೋಡೋಕೆ ಬಹಳ ಉತ್ಸುಕರಾಗಿದ್ದೀರಿ. ಹಾಗೆ ಈಗ ಸಾಮಾಜಿಕ ನಾಟಕದಲ್ಲಿ ಏನು ಅಂತಂದ್ರೆ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ನಾವೇ ಇರ್ತೀವಿ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ, ನಮ್ಮ ಮನೆಗಳಲ್ಲಿ, ಕುಟುಂಬದಲ್ಲಿ ನಡೆಯುವಂತದನ್ನೇ ಇವತ್ತು ವೇದಿಕೆ ಮೇಲೆ ಅವರು ಪ್ರದರ್ಶನ ಮಾಡ್ತಾರೆ. ಆ ಪ್ರದರ್ಶನ ನಾವು ನೋಡುವ ಮುಖಾಂತರ ನಮ್ಮಲ್ಲಿ ಯಾವುದು ಒಳ್ಳೆಯದು, ಯಾವುದನ್ನ ತಗೋಬೇಕು, ಯಾವ ಕೆಟ್ಟದನ್ನ ಬಿಡಬೇಕು ಅನ್ನೋದು ಈ ಒಂದು ಸಾಮಾಜಿಕ ನಾಟಕದಲ್ಲಿ ನಮಗೆ ತಿಳುವಳಿಕೆನ ಕೊಡ್ತದೆ. ಅದನ್ನ ನಾವು ಅರ್ಥಕೊಂಡು ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಕೋಕೆ ಕೂಡ ಈ ನಾಟಕ ಒಂದು ಪ್ರೇರೇಪಣೆ. ಹಾಗಾಗಿ ಇನ್ನೊಂದು, ನಾವು ತಾವೆಲ್ಲ ಇಲ್ಲಿ ನಮ್ಮ ಮಹಿಳೆಯರೇ, ನಮ್ಮ ತಾಯಿಂದರೇ ಹೆಚ್ಚಾಗಿ ಕೂತಿದ್ದೀರಿ. ನಾವೆಲ್ಲ ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ ನಾವು ಇದ್ದೀವಿ. ತಾವೆಲ್ಲ ತಮ್ಮ ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ತಾವೆಲ್ಲ ಆಶೀರ್ವಾದ ಮಾಡಿದೆ. ಅದೇ ರೀತಿಲಿ ನಮ್ಮ ಪಕ್ಷ ಏನು ಆಶ್ವಾಸನೆ ಕೊಟ್ಟಿತ್ತು, ಹಾಗೆ 5 ಭರವಸೆನೂ ಕೂಡ ಸರ್ಕಾರ ಬಂದು 6-7 ತಿಂಗಳಲ್ಲಿ ನಾವು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಆಶ್ವಾಸನೆಗಳೆಲ್ಲ ಈಡೇರಿಸಿದೆ. ನಾವು ತಾಯಂದಿರೆಲ್ಲ ಇದ್ದೀರಿ, ತಮ್ಗೆಲ್ಲ 2,000 ಬಹಳ ಜನ ತಗೊಳ್ತಾ ಇರ್ತೀರಿ. ಇಲ್ಲಿ 2,000 ಪ್ರತಿ ತಾಯಂದಿರು ಕೂಡ ಇಲ್ಲಿ ತಲುಪಿದೆ. ಹಾಗೆ ಶಕ್ತಿ ಯೋಜನೆ ಮುಖಾಂತರ ತಾವೆಲ್ಲ ರಾಜ್ಯದ ಹಲವಾರು ಪ್ರವಾಸಿ ತಾಣಗಳನ್ನ ಹಾಗೂ ದೇವಸ್ಥಾನಗಳನ್ನ ತಾವೆಲ್ಲ ಭೇಟಿ ಮಾಡಿದಿರೋ ಇಲ್ವೋ? ಶಕ್ತಿ ಯೋಜನೆ ಬಸ್ಸಲ್ಲಿ ಉಚಿತವಾದ, ಹೀಗೆ ಹಲವಾರು ಕೂಡ ನಮ್ಮ ಪಕ್ಷ ಏನು ಆಶ್ವಾಸನೆ ಕೊಟ್ಟಿತ್ತು 5, ಆಮೇಲೆ ಅಕ್ಕಿನೂ ಕೂಡ ತಮಗೆ 5 ಕೆಜಿ ಅಕ್ಕಿ ಕೊಡ್ತಾ ಇದೆ ಸರ್ಕಾರ. ಜೊತೆಯಲ್ಲಿ 170 ರೂಪಾಯಿನೂ ಕೂಡ ತಮ್ಮ ಅಕೌಂಟ್ಗೆ, ಪ್ರತಿಯೊಬ್ಬ ಅಕೌಂಟ್ಗೂ ಕೂಡ ಕೊಡ್ತಾ ಇದೆ. ಹಾಗಾಗಿ ತಮ್ಮೆಲ್ಲ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸಿ, ಭಗವಂತ ತಾಯಿ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸಿ, ನನಗೆ ಈ ಕಾರ್ಯಕ್ರಮದಲ್ಲಿ
ಮಾತಾಡಲು ಭಾಗವಹಿಸಲು ಅವಕಾಶ ಮಾಡ್ಕೊಂತ ಎಲ್ಲ ನಮ್ಮ ಮುಖಂಡರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಂಧುಗಳೇ, ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟಕ ನಡೆಸಿಕೊಟ್ಟು ಉದ್ಘಾಟನಾ ಭಾಷಣದಲ್ಲಿ ನಾಟಕ ಅಂತಕ್ಕಂಥ ಬಹಳ ಕಷ್ಟ. ಸಾಮಾಜಿಕ ನಾಟಕದಲ್ಲಿ ಸಾಮಾಜಿಕಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಅರಿತು ಬಾಳುವಂತಹದ್ದೇ ಒಂದು ನಾಟಕ ಅಂತೇಳಿ ತಮ್ಮ ನುಡಿಯನ್ನು ನುಡಿದಂತ ಬಂಧುಗಳಿಗೆ ಧನ್ಯವಾದಗಳು. ಇದೀಗ ತಾನು ತಡವಾಗಿ ಅಂತ ರೇವಣ್ಣವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಬಂಧುಗಳೇ, ಈಗ ಅಪ್ಪಾಜಿಗೌಡರು ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ದಯಮಾಡಿ ಒಂದೆರಡು ನುಡಿ ಹೇಳಬೇಕು ಅಂತ ಹೇಳಿ. ಅಧ್ಯಕ್ಷರು ಸುಂದರ ಸಂಜೆಯಲ್ಲಿ ನೀವೆಲ್ಲರೂ ನಾಟಕ ನೋಡಲು ಬಹಳ ಕಾತುರಾಗಿ ನೋಡ್ತಾ ಇದ್ದೀರಿ. ನಾವು ಭಾಷಣ ಮಾಡಕ್ ಬಂದ್ರೆ ಇವ್ರೇನಪ್ಪ ನಾಟಕ ನೋಡಕ್ಕೆ ನಮ್ಮೂರಲ್ಲಿ ದುಡ್ಡು ಕೊಟ್ಟು ಬಣ್ಣ ಹಾಕ್ಸ್ಕೊಂಡು ನಾಟಕ ಮಾಡ್ತಾವ್ರೆ, ಇವ್ರೇನು ಕಿಂದ್ರಜೋಗಿ ಮತ್ತೆ ಬಂದು ನಮ್ಮಳೆ ಭಂಗ ತತ್ತಾ ಇದ್ದೀರಿ ಅಂತಕ್ಕಂಥ ಬೇಜಾರಾಗ್ಬೋದು ನಮ್ಮ ಮಾತಿನಿಂದ. ನಾನು ನಿಮ್ಮೆಲ್ರಿಗೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಸಂಪ್ರದಾಯವಾಗಿ ಈ ನಾಟಕದಲ್ಲಿ ಏನೋ ಹಿರಿಯವರು ಎರಡು ಮಾತು ಹೇಳ್ತಾರೆ ಅಂತ ನಮ್ಮನ್ನು ಕರೆಸವ್ರೆ. ಮಾತು ಕೇಳಕ್ಕೆ ಇಚ್ಛೆ ಇದೆಯೋ ಇಲ್ವೋ, ನಾವಂತೂ ಇಲ್ಲಿ ಕರ್ತಪ್ಪು ಎರಡು ಮಾತಾಡ್ಬೇಕು. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಸಂಸಾರ ಬಂಧನ ಅಂತಕ್ಕಂಥ ನಾಟಕ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಗಂಟ ಸಂಸಾರ ಜಂಜಾಟದಲ್ಲಿ ಎಲ್ಲರೂ ಯೋಚನೆ ಮಾಡ್ಕೊಂಡು ನಡೀತಾ ಇದ್ದೀರಿ. ಒಂದೊಂದು ಕುಟುಂಬ ಆನಂದವಾಗಿದೆ, ಒಂದು ಕುಟುಂಬದಲ್ಲಿ ಅತ್ತೆ ಕಾಟ, ಒಂದು ಕುಟುಂಬದಲ್ಲಿ ಮಾವನ ಕಾಟ, ಇನ್ನೊಂದು ಕುಟುಂಬದಲ್ಲಿ ಬಡತನದ ಕಾಟ. ಇವೆಲ್ಲವನ್ನು ನೀರಿಸ್ಕೊಂಡು ನಾವು ಸಮಾಜದಲ್ಲಿ ಮುಂದೆ ಬಂದಾಗ ಆ ಕುಟುಂಬ ಬಹಳ ಅನ್ಯೂನ್ಯವಾಗಿರ್ತದೆ. ತಾವು ದಯಮಾಡಿ ನಾಟಕವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಜೀವನದಲ್ಲಿ ನಡೀತಕ್ಕಂಥ ಬಹಳ ಅನುಭವಸ್ಥರು ಈ ವಿರಚಿತ ನಾಟಕವನ್ನು ಬರೆದಿದ್ದಾರೆ. ಈ ನಾಟಕದಲ್ಲಿ ಸನ್ನಿವೇಶ ಏನಾಗ್ತದೆ ಅಂತಕ್ಕಂಥ ಕತೆ ನಾನು ತಿಳಿದಿಲ್ಲ. ನಾನು ಬಹುಶಃ ಈ ವೇದಿಕೆ ಬರ್ಬೇಕಾದ್ರೆ ಇದು ಕತೆ ಎಲ್ಲಿ ನಿಲ್ತದೆ ಅಂತ 2-3 ಜನ ಕೇಳಿದೆ, ಅವರು ತಿಳ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಒಂದು ಮಾತು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ರಾಮಾಯಣ ನೋಡ್ತೀರಿ, ರಾಮನಿಗೂ ಸೀತೆಗೆ ಏನು ಸಂಬಂಧ, ರಾಮನ ಸತ್ಯ ಏನು, ಲಕ್ಷ್ಮಣನ ನಿಯತ್ತೇನು, ರಾವಣನ ಕಥೆ ಏನು. ದಾನಶೂರ ಕರ್ಣ ನೋಡ್ತೀವಿ, ಕರ್ಣನ ಪಾತ್ರ ಏನು, ದಾನಶೂರದಲ್ಲಿ ಏನ್ ಮಾಡ್ತಾನೆ ಅಂತ. ಈ ಸಂಸಾರ ಬಂಧನದಲ್ಲಿ ಬರ್ತಕ್ಕಂಥ ಕತೆ ನೀವೆಲ್ಲರೂ ವೀಕ್ಷಿಸ್ತಾ ಇದ್ದೀರಿ, ಮುಂದೆನೂ ನೋಡ್ತಾ ಇದ್ದೀರಿ. ತಾವೆಲ್ಲರೂ ಅನ್ಯೂನ್ಯವಾಗಿ ಕುಟುಂಬದಲ್ಲಿ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಬೇಡವಾದನ್ನ ಹೊರಗಡೆ ಇಟ್ಟು ನೀವು ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋದ್ರೆ ನಾವು ಇಲ್ಲಿ ಬಂದು ಮಾತಾಡೋದಕ್ಕೆ ಬಹಳ ಸಂತೋಷ ಅಂತೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ರಿಗೂ ವಂದಿಸಿ, ನಿಮಗೆ ತೊಂದರೆ ಕೊಡದೆ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ತೆ. ಏನಿವತ್ತು ಸಂಸಾರ ಬಂಧನ ಎಂಬ ಸಾಮಾಜಿಕ ನಾಟಕವನ್ನು ಆಯೋಜಿಸಿ ಏನಿವತ್ತು ಮಾರಮ್ಮ ದೇವಿಯ ಊರಹಬ್ಬವನ್ನು ಆಚರಿಸಿ ಈಗ ನಾಟಕ ನೋಡಲು ತಾವೆಲ್ಲ ಉತ್ಸುಕವಾಗಿ ಕೂತಿದ್ದೀರಿ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ CJ ಗಂಗಾಧರ್ ಅವರೇ ಹಾಗೂ ಅಪ್ಪಾಜಿ ಗೌಡ್ರೆ ಹಾಗೂ ಚಿದಂಬರಣ್ಣವರೇ, ನಾಗೇಶ್ ಅವರೇ, ಮಂಜೇಗೌಡ್ರೆ ಹಾಗೂ ಕೃಷ್ಣಪ್ಪಣ್ಣವರೇ, ಬೊರೇಗೌಡ್ರಣ್ಣವರೇ, ಕೃಷ್ಣಗೌಡ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಕಾರ್ಯಕ್ರಮ ನಾಟಕ ನೋಡಲು ಬಂದಿರುವ ಗರ್ನಳ್ಳಿ ಗ್ರಾಮಸ್ಥರೇ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೇ, ಏನಿವತ್ತು ಸಂಸಾರ ಬಂಧನ ನಾಟಕ ಬಹಳ ವಿಜೃಂಭಣೆಯಿಂದ ನೀವೆಲ್ಲ ಕಣ್ತುಂಬಿಕೊಳ್ಳಲು ಬಹುಸಂಖ್ಯಾತರಲ್ಲಿ ಬಂದಿದ್ದೀರಿ. ಹಾಗೆಯೇ ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸನ್ಮಾನಿಸಿದಕ್ಕೆ ಮಾನ್ಯ ಚಂದ್ರಣ್ಣವರಿಗೆ ನಾನು ತುಂಬ ಕೃತಜ್ಞತೆ ಆಗಿರ್ತೇನೆ. ಹಾಗೂ ನನ್ನನ್ನು ರಾಜ್ಯ ಒಕ್ಕಲಿಗರ ಸಂಘದ ಆಯ್ಕೆ ಮಾಡಿ ತಾವೆಲ್ಲ ನನ್ನನ್ನು ಗೌರವಿಸಿದ್ದಕ್ಕಾಗಿ ಹಾಗೂ ನಾವು ಪ್ರಾಮಾಣಿಕವಾಗಿ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಜನಾಂಗಕ್ಕೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಈಗಾಗಲೇ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಜನಾಂಗದ SLC ಮತ್ತು PUC 95 ಮಕ್ಕಳಿಗೆ 95% ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ನರ್ಸಿಂಗ್ ಕಾಲೇಜನ್ನು ಹೊಸದಾಗಿ ಪ್ರಾರಂಭಿಸಿ ಮಂಡ್ಯದಲ್ಲಿ ಒಕ್ಕಲಿಗರ ಸಂಘ ವತಿಯಿಂದ ಹಾಸ್ಪಿಟಲ್ ಸಹ ಪ್ರಾರಂಭ ಮಾಡಲು ಕ್ರಮ ಕೈಗೊಂಡಿರುತ್ತೇವೆ. ಹಾಗೂ ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ.
ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನ ಎರಡು ಮಾತನಾಡಲು ಅವಕಾಶ ಮಾಡಿಕೊಂಡಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಂಧುಗಳೇ, ಒಕ್ಕಲ ಸಂಘ ನಿರ್ದೇಶಕರಾಗಿ ಆ ಸಂಘದ ಕಾರ್ಯಕಲಾಪಗಳನ್ನು ತಮ್ಮ ಮುಂದೆ ಬಿತ್ತರಿಸಿದವರೇ ಅವರಿಗೆ ತುಂಬ ಧನ್ಯವಾದಗಳು. ಚಿಕ್ಕಬಳ್ಳಿ ಕೃಷ್ಣಪ್ಪನವರು ಮುಗಿಸ್ಬಿಡೋಣ. ಬರೇಗೌಡ್ರೆ ನಾಗೇಶ್ವರವರು ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲ ನಮ್ಮ ಮುಖಂಡರುಗಳೇ, ನಾಯಕರುಗಳೇ, ಗರಿನಹಳ್ಳಿ ಗ್ರಾಮದಲ್ಲಿ ನಾಟಕವನ್ನು ನೋಡಲು ಬಂದಿರುವಂತ ಎಲ್ಲ ನನ್ನ ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ, ಇವತ್ತು ಸಂಸಾರ ಬಂಧನ ಎಂಬ ನಾಟಕವನ್ನು ಗರಿನಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮಾರಮ್ಮನ ಹಬ್ಬ ಕೂಡ ಮಾಡಿದಿರಿ. ಬಂದಂತ ನೆಂಟರಿಗೆ ಊಟ ಹಾಕಿ ಒಳ್ಳೆ ನಾಟಕ ನೋಡಿಸಿ ಸಂತೋಷವಾಗಿ ಕಟ್ಸ್ಬೇಕು ಅಂತ ಹೇಳಿ ಗರಿನಹಳ್ಳಿ ಯುವಕರೆಲ್ಲ ನಾಟಕ ಮಾಡ್ತಾ ಇದ್ದೀರಿ. ದಯವಿಟ್ಟು ನಾವೇನ್ ಜಾಸ್ತಿ ಮಾಡಬಾರ್ದು, ನಾಟಕ ಬೇಗ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾರಮ್ಮನಲ್ಲಿ ಕೇಳ್ಕೊತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಮುಟ್ನಂತ ಮಾತು ಹೇಳಿ ಬೇಗ ಅನುವು ಮಾಡಿಕೊಡ್ತಾರೆ, ಅವರಿಗೆ ಧನ್ಯವಾದಗಳು. ಈಗ ಮಂಜೇಗೌಡರು ಕಮದಳ್ಳಿ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರು. ವಿನಾಯಕ ಕಲಾ ಗೆಳೆಯರ ಬಳಗ ಮಾರಮ್ಮ ದೇವಸ್ಥಾನದ ಹಬ್ಬದ 48 ದಿನ ಕಳೆದು 49ನೇ ದಿನ ನೀವೆಲ್ಲ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಆ ಸುಸಂದರ್ಭದಲ್ಲಿ ಏನು ಈ ಸಂಸಾರ ಬಂಧನ ಎಂಬ ಸಾಮಾಜಿಕ ನಾಟಕವನ್ನು ಆಡ್ತಾ ಇದ್ದಾರೆ. ನಿಮ್ಗೆಲ್ಲ ಆಲ್ರೆಡಿ ಎಲ್ಲ ಬಂದು ತುಂಬಾ ಬೇಜಾರಾಗ್ತಾ ಇದೆ. ಎಲ್ಲ ಮಾತಾಡ್ತಾವ್ರೆ, ಡ್ಯಾನ್ಸ್ ಇವೆಲ್ಲ ನೋಡ್ಬೇಕು ಅಂತ ಮಕ್ಕಳು ಭಾರಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದ್ರೂ ವೇದಿಕೆ ಬಂದಿದ್ದೀವಿ. ನಾವು ಪೂಜ್ಯ ಗುರುಗಳಾದ ಬಸವಣ್ಣವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ನಿಮಗೋಸ್ಕರ ಈ ಬರುವಂತ ಸನ್ನಿವೇಶಗಳಲ್ಲಿ ಕೆಟ್ಟದ್ದು ಒಳ್ಳೇದು ಅಂತ ಇದ್ದೇ ಇರ್ತದೆ. ಈಗ ಎಂಟರ್ಟೈನ್ಮೆಂಟ್ಗೆ ಎಲ್ಲ ನೋಡಿದ್ರು ನಾವು ಅಳವಡಿಸ್ಕೋಬೇಕಾಗಿರೋದನ್ನ ಅಳವಡಿಸ್ಕೊಂಡು ಬಿಡಬೇಕಾದನ್ನ ಬಿಡೋಣ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷ ಅಪ್ಪಾಜಿಗೌಡರು, ಶ್ರೀ ಗಂಗಾಧರ್ ಅವರು, ಕೃಷ್ಣಪ್ಪನವರು ಮತ್ತು ಚಿದಂಬರ ಅವರು ಎಲ್ಲ ಇದ್ದಾರೆ. ಇನ್ನೂ ಅನೇಕ ಮುಖಂಡರು, ಎಲ್ಲ ಹೆಸರು ಹೇಳೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಗರಿನಹಳ್ಳಿ ಗ್ರಾಮಸ್ಥರಿಗೆ ನಾನು ಒಂದ್ಸಿ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಭಾಷಣದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಎಲ್ಲರಿಗೂ ಬಯಸಿ ತಮ್ಮ ಭಾಷಣ ಮುಕ್ತಾಯ ಮಾಡಿದಂತ ಮಂಜೇಗೌಡರಿಗೆ ಧನ್ಯವಾದಗಳು. ಚೇರ್ಮನ್ ಶಂಕರೇಗೌಡರ ತಂದೆ ಚೇರ್ಮನ್ರು, ಬಸವರಾಜ್ ಚೇರ್ಮನ್ ಪ್ರಖ್ಯಾತಿ ಚೌಡೇನರ ಕಾಲದರು. ಚೌಡೇನರು ಮತ್ತೆ ನಮ್ಮ ಚೇರ್ಮನ್ ಇಬ್ಬರು ಕೂಡ ಸಹಪಾಠಿಗಳು. ಅವರ ಸುಪುತ್ರರಾಗಿದ್ದಂತ ನಮ್ಮ ಶಂಕರೇಗೌಡರು ಆಗಮಿಸಿ ಅವರೊಂದು ಎರಡು ಮಾತಾಡಬೇಕು ಅಂತ ಕೇಳ್ತೇನೆ. ಏನು ಈ ಒಂದು ಗರಿನಹಳ್ಳಿ ಮಾರಮ್ಮ ದೇವಸ್ಥಾನದ ಉದ್ಘಾಟನೆ ಆಗಿ 48 ದಿನಗಳ ತುಂಬಿ ಇವತ್ತು ಇಡೀ ಗ್ರಾಮನೇ ಒಂದು ಧಾರ್ಮಿಕ ಕಾರ್ಯವನ್ನು ಮುಗಿಸಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ತಾವೆಲ್ಲರೂ ಕೂಡ ಇವತ್ತಿನ ಮೀಡಿಯಾಗಳು, ಧಾರಾವಾಹಿಗಳ ಬಿಟ್ಟು ಇವತ್ತು ಈ ಒಂದು ಸಾಮಾಜಿಕ ನಾಟಕವನ್ನು ನೋಡಲು ತಾವೆಲ್ಲರೂ ಕೂಡ ಆಗಮಿಸಿರುವುದು ನಿಜವಾಗ್ಲೂ ತುಂಬಾ ಹರ್ಷದಾಯಕ, ಸಂತೋಷ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಏನ್ ಈ ದಿನ ಗರಿನಹಳ್ಳಿ ಗ್ರಾಮದಲ್ಲಿ ದೇವರ ಪೂಜಾ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮವನ್ನು ಎಲ್ಲವನ್ನು ಮುಗಿಸಿ ಇವತ್ತು ಬಂದ ಜನಕ್ಕೆ ಮನೋರಂಜನೆ ಆಗಲಿ ಅಂತೇಳಿ ನಮ್ಮ ವಿನಾಯಕರ ಗೆಳೆಯರ ಬಳಗ ಗರಿನಹಳ್ಳಿನಲ್ಲಿ ಇವತ್ತು ಆಯೋಜಿಸಿರುವಂತಹ ಒಂದು ಸುಂದರ ಸಂಸಾರದ ಬಂಧನ ಎಂಬ ಸಾಮಾಜಿಕ ನಾಟಕವನ್ನು ಆಯೋಜಿಸಿದ್ದಾರೆ. ಈ ಒಂದು ನಾಟಕದಲ್ಲಿ ಇವತ್ತು ಪೌರಾಣಿಕ ನಾಟಕಗಳನ್ನ ಬಹಳ ವಿರಳ ಆಗಿಬಿಟ್ಟಿದೆ. ಇವತ್ತೆಲ್ಲ ಸಾಮಾಜಿಕ, ಇವತ್ತು ಯಾಕೆಂದ್ರೆ ದಿನ ಬೆಳಗ್ಗೆ ಎದ್ರೆ 7 ಗಂಟೆಗೆ ಯಾವ ಧಾರಾವಾಹಿ, 8 ಗಂಟೆಗೆ ಯಾವ್ದಾಯಿ, ಹಾಲು ಕರೆದ ಮೇಲೆ ಯಾವುದು, ಹಾಲು ಹಾಕ್ಬಿಟ್ಟು ಬಂದ ಮೇಲೆ ಯಾವುದು ಅನ್ನೋದು ಇವತ್ತೆಲ್ಲ ಆಗಿರುವಂತಹ ಮೀಡಿಯಾದ ಕಾಲದಲ್ಲಿ ಇವತ್ತಿಂದ ಕಾರ್ಯಕ್ರಮಗಳು ನಡೀತಾ ಇರ್ಬೋದು. ತುಂಬಾ ಸಂತೋಷ. ಇವತ್ತು ಇಡೀ ಗರಿನಹಳ್ಳಿ ಯುವಕ ಮಿತ್ರರು ಹಾಗೂ ಯಜಮಾನರುಗಳು ಎಲ್ಲರೂ ಕೂಡ ಸೇರಿ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಗೆಲ್ಲರೂ ಸಂತೋಷ ಅಂತ ಹೇಳ್ತಾ, ನಮ್ಮನ್ನು ವೇದಿಕೆಗೆ ಕರೆದು ಗೌರವಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂಧುಗಳೇ, ಇಲ್ಲಿವರೆಗೂ ಕೂಡ ನಾಟಕದ ಪ್ರಕಾರಗಳಲ್ಲಿ ಐತಿಹಾಸಿಕ ಮತ್ತೆ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕ ನಿರ್ವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸತಕ್ಕಂಥ ಶಂಕರೇಗೌಡರಿಗೆ ಧನ್ಯವಾದಗಳು. ಈಗ ಬೋರೇಗೌಡರು, ಮಾಜಿ ತಾಲೂಕು ಸದಸ್ಯರು, ಬಿಳಿಯೇಗಲು. ಇಂದು ರಸಸಂಜೆಯ ಕಾರ್ಯಕ್ರಮವನ್ನು ಈ ದೊಡ್ಡಗರಿನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ತುಂಬಾ ಜನ ಬಂದಿದ್ದಾರೆ. ಇವತ್ತು ಈ ದೇವರ ಕಾರ್ಯಕ್ರಮದಲ್ಲಿ ನಾಟಕದ
ಒಂದು ಸನ್ನಿವೇಶ ತುಂಬಾ ಎಲ್ಲ ಸಂಬಂಧಿಕರು ಕೂಡ ಒಂದು ಮನರಂಜನೆಯಾಗಿದೆ. ಮತ್ತೆ ಸಂಸಾರ ಬಂಧನ ಅಂದ್ರೆ ಸಂಸಾರ ಯಾವತ್ತು ಆ ಬಂಧನನ ಬಿಟ್ಟು ಹೋಗ್ಬಾರ್ದು ಅಂತ ಈ ನಾಟಕದ ಒಂದು ಕಾರ್ಯಕ್ರಮ. ಆ ಸಂಸಾರದ ಬಂಧನ ಯಾವತ್ತೂ ಒಳ್ಳೇದಾಗ್ಲಿ, ಆ ಬಂಧನ ಹಂಗೆ ಆ ಸಂಸಾರದಲ್ಲಿ ಆ ಬಂಧನ ಇರ್ಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಪಾಪ ತುಂಬಾ ನಾಟಕ ನೋಡೋ ಖುಷಿಯಲ್ಲಿದ್ದೀರಿ. ಎಲ್ಲರಿಗೂ ನಮ್ಮ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ ಮತ್ತೆ ದೊಡ್ಡಗಣ್ಣಹಳ್ಳಿ ಗ್ರಾಮದಲ್ಲಿ ನನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಅಕ್ಕ ತಂಗಿದಿರಿಗೂ ಅಣ್ಣ ತಮ್ಮದಿರಿಗೂ ಹೊಂದಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಒಂದು ವೇಳೆ ಸಂಸಾರ ಬಂಧನದ ಬಗ್ಗೆ ವಿವರಣೆ ಕೊಟ್ಟಂತ ಬೋರೇಗೌಡ ಧನ್ಯವಾದಗಳು. ಚಿಕ್ಕಬಳ್ಳಿ ಕೃಷ್ಣಪ್ಪನವರು ಒಂದು ಎರಡೇ ಮಾತು ಅವ್ರದ್ದೇನು ಹೇಳ್ಬಿಟ್ರೆ ಸಾಕು, ಅದಕ್ಕೆ ಕಾಲಾವಕಾಶ ಕಡಿಮೆ ಕೊಡ್ತಾರೆ. ಕಲಾ ಗೆಳೆಯರ ಬಳಗ ಇವರ ಆಶ್ರಯದಲ್ಲಿ ಮಾರಮ್ಮ ದೇವಿ ಹಬ್ಬ ಹಾಗೂ ಚಿಕ್ಕಮ್ಮ ಮಾಸ್ತವ ಮತ್ತು ಕಾಳಮ್ಮ ದೇವಿಯ ಹಬ್ಬದ ಪ್ರಯುಕ್ತ ಸಾಮಾಜಿಕ ನಾಟಕ ಸಂಸಾರ ಬಂಧನ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟಕರು ಆದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಸ್ನೇಹಿತರಾದ ಚಿದಂಬರ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಿ ಡಿ ಗಂಗಾಧರ್ ಅವರೇ, ನಮ್ಮ ಮಂಡ್ಯ ಗ್ರಾಮಾಂತರ ಅಧ್ಯಕ್ಷರಾದ ಅಪ್ಪಾಜಿಗೌಡರವರೇ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಬೋರೇಗೌಡರವರೇ, ಮಂಜೇಗೌಡ್ರೆ, ಕೃಷ್ಣೇಗೌಡ್ರೆ, ಒಕ್ಕಲಿಗ ಸಂಘದ ನಿರ್ದೇಶಕರಾದ ರಾಘವೇಂದ್ರ ಅವರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಮುಖಂಡರೇ, ಈ ಒಂದು ಹಬ್ಬದ ಪ್ರಯುಕ್ತ ತಾವೆಲ್ಲ ನಾಟಕವನ್ನು ನೋಡಲು ಬಹಳ ಕಾತುರದಿಂದ ಇದ್ದೀರಿ. ನಾಟಕ ಮಾಡುವಂಥ ಕಲಾವಿದರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ವೇಳೆ ಚಿಕ್ಕಬಳ್ಳಿ ಕೃಷ್ಣೇಗೌಡ ಧನ್ಯವಾದಗಳು. ಈಗ ಸಭೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಅಧ್ಯಕ್ಷರ ಭಾಷಣ. ಶ್ರೀ ವಿನಾಯಕ ಕಲಾ ಗೆಳೆಯರ ಬಳಗ ದೊಡ್ಡಗಣ್ಣಹಳ್ಳಿ ಇವರ ಆಶ್ರಯದಲ್ಲಿ ಮಾರಮ್ಮ ದೇವಿ ಹಬ್ಬ ಹಾಗೂ ಚಿಕ್ಕಮ್ಮ ಮಾಸ್ತಮ್ಮ ಮತ್ತು ಕಾಳಮ್ಮ ದೇವಿ ಉತ್ಸವದ ಪ್ರಯುಕ್ತ ನಡೀತಾ ಇರ್ತಕ್ಕಂಥ ಸಂಸಾರ ಬಂಧನ ಅನ್ನತಕ್ಕಂಥ ಸಾಮಾಜಿಕ ನಾಟಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ ಅವರೇ, ಈ ನಾಟಕ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಪ್ಪಾಜಿ ಅವರೇ, ಕೃಷ್ಣರವರೇ, ಬೋರೇಗೌಡ್ರೆ, ಕೃಷ್ಣೇಗೌಡ್ರೆ, ರಾಘವೇಂದ್ರ ಅವರೇ, ಧನಂಜಯ ಅವರೇ, ಶಂಕರೇಗೌಡ್ರೆ, ಯೋಗೀಶ್ ಅವರೇ, ಶಂಕರೇಗೌಡ್ರೆ, ರಾಜಣ್ಣ ಅವರೇ, ಲಿಂಗರಾಜ್ ಅವರೇ, ಲಿಂಗೇಗೌಡ್ರೆ, ಪ್ರತಾಪ್ ಅವರೇ, ದೊಡ್ಡಬರೇಗೌಡ್ರೆ, ರಮೇಶ್ ಅವರೇ, ಬೋರೇಗೌಡ್ರೆ, ಶ್ರೀಕಾಂತ್ ಅವರೇ, ರಾಮೂರವರೇ, ಸುನೀಲ್ ಅವರೇ, ಇತರ ವೇದಿಕೆಯಲ್ಲಿ ಆಸೀನರಾಗಿದ್ದ ನಾರಾಯಣ ಸ್ವಾಮಿ ಅವರೇ, ಈ ನಾಟಕದ ಆಯೋಜಕರಾದ ಸನ್ಮಾನ್ಯ ಚಂದ್ರೂರವರೇ, ಎಲ್ರಿಗೂ ಸ್ವಾಗತ ಭಾಷಣ ಮಾಡ್ತಾ ಇರ್ತಕ್ಕಂಥ ಬಸವಯ್ಯನವರೇ, ಇತರ ಈ ನಾಟಕದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ದೊಡ್ಡಗಣ್ಣಹಳ್ಳಿ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮದಲ್ಲಿ ಇದ್ದು ಮುಖಂಡರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ಬಹಳ ಮುಖ್ಯವಾಗಿ ಇಂಥ ಡಿಸೆಂಬರ್ ಚಳಿಯಲ್ಲೂ ಕೂಡ ಲೆಕ್ಕಿಸ್ತಲೇ ಈ ನಾಟಕ ನೋಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೇ, ದೊಡ್ಡಗಣ್ಣಹಳ್ಳಿ ಗ್ರಾಮಸ್ಥರೇ, ತಾಯಂದ್ರೆ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತಿನ ದಿನ ನಮ್ಮ ಗೈಡ್ನಹಳ್ಳಿನಲ್ಲಿ ಒಂದು ಉತ್ತಮವಾದ ಸಾಂಸಾರಿಕ ನಾಟಕವನ್ನು ಆಡ್ತಾ ಇದ್ದಾರೆ. ಬಹಳ ಕಾಲದಿಂದಲೂ ಕೂಡ ಗೈಡ್ನಹಳ್ಳಿ ಗ್ರಾಮದ ಜನ ಉತ್ತಮ ಕಲಾವಿದರು, ಹಲವಾರು ಪೌರಾಣಿಕ ನಾಟಕಗಳನ್ನು ಆಡಿದ್ದಾರೆ, ಹಲವಾರು ಸಾಂಸಾರಿಕ ನಾಟಕಗಳನ್ನು ಆಡಿದ್ದಾರೆ. ಈ ನಾಟಕ ತಮಗೆಲ್ಲರೂ ಕೂಡ ಉತ್ತಮವಾದ ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಮಗೆಲ್ಲರೂ ಕೂಡ ಒಂದು ದಾರಿದೀಪ ಆಗಲಿ. ಈ ನಾಟಕದಲ್ಲಿ ಅಭಿನಯಿಸ್ತಾ ಇರ್ತಕ್ಕಂಥ ಕಲಾವಿದರು ನಮ್ಮ ಗೈಡ್ನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಹೆಸರಾಂತ ಕಲಾವಿದರಾಗಿ ಹೊರಹೊಮ್ಮಲಿ. ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಹಲವಾರು ಗುಣಗಳನ್ನು ತಾವು ನೋಡ್ತೀರಾ. ಇಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಒಂದು ಉತ್ತಮವಾದ ಸಾಂಸಾರಿಕ ವಾತಾವರಣವನ್ನ, ಸಾಮಾಜಿಕ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ, ತಮ್ಮೆಲ್ಲರಿಗೂ ಶುಭ ಕೋರ್ತಾ ಈ ನಾಟಕ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರ್ಯಕ್ರಮದಿಂದ ಅವರು ಆಗಮಿಸಕ್ಕಾಗಿಲ್ಲ. ಅವರ ಪರವಾಗಿಯೂ ಕೂಡ ತಮ್ಗೆಲ್ರಿಗೂ ಶುಭವನ್ನು ಕೋರ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಒಂದು ವೇಳೆ ಕಲಾವಿದರಿಗೆ ಪ್ರೋತ್ಸಾಹವನ್ನ ಮತ್ತು ಪ್ರೇಕ್ಷಕರಿಗೂ ಕೂಡ ನಮ್ಮ ಆಶೀರ್ವಾದ ಬೇಕು ಅಂತ ಬೇಡ್ತಾ ಅವರು, ಅಂದ್ರೆ ಮೂಲ ನಮ್ಮ ಸಿ ಡಿ ಗಂಗಾಧರ್ ಅವರು ಚಂದಗಲ್ ಗ್ರಾಮದಲ್ಲಿ ಹುಟ್ಟಿ ಮಾಯಪಳ್ಳಿ ಪಟೇಲ್ ಲಿಂಗೇಗೌಡರ ಹಳಿಮೈನಾಗಿ ದಿಟ್ಟ ನಾಯಕ ಹಿಡಿದ ಕಲವನ್ನ
ಬೆಳೆದೇ ಕೆಲಸ ಮಾಡ್ತಕ್ಕಂಥ ಚಲನಕ ಮಲ್ಲ ರಾಜಕೀಯದಲ್ಲಿ ಅಂತ ಗಂಗಾಧರ್ ಸಾಹೇಬರು ಅವರು ತಮ್ಮ ಕಲೆಗಾರರನ್ನ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಕೋಡಿಕೊಪ್ಪಲು ಸುರೇಶ್ ಅವರು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಚಂದ್ರು ಒಂದಕ್ಕೆ ಹೇಳ್ಬಿಡಿ ಸಾಕು, ಕ್ಲೋಸ್ ಮಾಡಿ. ಅತಿಥಿ ಬಾಂಧವರು, ಈ ಸ್ಟೇಜಿನ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರು ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉಂಡಳ್ಳಿ ಶಿವಪ್ಪನವರು 15,000 ರೂಪಾಯಿಗಳ ದೇಣಿಗೆ ನೀಡಿದ್ದಾರೆ. ಕಲಾವಿದರ ಕೃಷ್ಣಪ್ಪನವರು ಅವರು ಕೂಡ 1,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಚಿಕ್ಕಬಳ್ಳಿ ಕೃಷ್ಣಪ್ಪನವರು 2,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಕೋಡಿಕೊಪ್ಪಲು ನಾಗೇಶ್ವರರು 10,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅಪ್ಪಾಜಿಗೌಡರು ಕಾಂಗ್ರೆಸ್ ಮುಖಂಡರು ಅವರು ಕೂಡ 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಮತ್ತೆ ಮಂಜೇಗೌಡರು ತಾಲೂಕು ಪಂಚಾಯತ್ ಮಂಜೇಗೌಡರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ನಾಗೇಶ್ ಅವರು 10,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಮತ್ತೆ ರಾಜೂರವರು ಕೆಂಚಣಿ ನಾಯಕರು ಅವರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಬೋರೇಗೌಡರು ಬಿಳಿಯರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. 10,000 ರೂಪಾಯಿ ಇವರು ಶ್ರುತಿ ಗುರುವಯ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಬೋರೇಗೌಡರು ಗುತ್ಕರಲ್ಲಿ ಬೋರೇಗೌಡರು ಬಿಡಿ ಶಂಕರ್ ಅವರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಯೋಗೇಶ್ ಅವರು ಚಾಟ್ವಳ್ಳಿ 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಗುಂಡಣ್ಣವರು ಸಾಮಾನ್ಯ ಗುಂಡಣ್ಣ 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಗುತ್ಕರಲ್ಲಿ ಬೋರೇಗೌಡರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಬಸವರಾಜ್ ಶ್ರೀನಿವಾಸ್ ಅವರು ಕೂಡ 500 ರೂಪಾಯಿ ದೇಣಿಗೆ ನೀಡುತ್ತಾರೆ. ಚೇರ್ಮನ್ ಶಂಕರ್ ಅವರು 500 ರೂಪಾಯಿ ದೇಣಿಗೆ ನೀಡುತ್ತಾರೆ. ಶಾಖರಲ್ಲಿ ಪ್ರಕಾಶ್ ಅವರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಲಿಂಗರಾಜು ಅವರು ಮಾಚಮರಳ್ಳಿ ಸಮಾಜ ಸೇವಕರು 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಮತ್ತೆ ದೇವರಾಜು ಅವರು ನಾಯಕಳಿ ನಾಯಕರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಮತ್ತೆ ಬಸವ ಪಟೇಲ್ ಅವರು ಕೂಡ 500 ರೂಪಾಯಿ ದೇಣಿಗೆ ನೀಡುತ್ತಾರೆ. ಗುಡ್ಡಪ್ಪ ಅವರು 500 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ರಾಮೂರವರು ಎಚ್ ಪಿ ಗ್ಯಾಸ್ ಏಜೆನ್ಸಿ 1,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಬಸವರಾಜ್ ಸುನೀಲ್ ಅವರು 1,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಮತ್ತೆ ಶಿವಪುರ ರಮೇಶ್ ಅವರು 1,000 ರೂಪಾಯಿ ದೇಣಿಗೆಯನ್ನು ಅರ್ಪಿಸಿರುತ್ತಾರೆ. ಬೋರೇಗೌಡರು ಉನ್ನಳ್ಳಿ ಅವರು 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ದೇವರಾಜ್ ಅವರು ಮಾಯಪಳ್ಳಿ 500 ರೂಪಾಯಿ ದೇಣಿಗೆ ನೀಡುತ್ತಾರೆ. ಮತ್ತೆ ಅರವಿಂದ್ರ ಅವರು ನಮ್ಮ ಉಪರಪಳ್ಳಿ ನಾಯಕರು ಯುವ ನಾಯಕರು 500 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ರಾಘವೇಂದ್ರ ಒಕ್ಕೂಟ ಸಂಘದ ನಿರ್ದೇಶಕರು 5,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಔಷಧಿ ನಾಗೇಂದ್ರ ಅವರು ಅಂಶಾಪುರ ಅವರು ಕೂಡ 2,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ವಿಶ್ವನಾಥ್ ದೊಡ್ಡಗಣ್ಣಳ್ಳಿ ಅವರು ಕೂಡ 500 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ತಿಮ್ಮೇಗೌಡರು ಬಿಡಿ ವೆಂಕಟೇಶ್ ಅವರು ಕೂಡ 1,000 ರೂಪಾಯಿ ದೇಣಿಗೆ ನೀಡುತ್ತಾರೆ. ಕೋಡಿಕೊಪ್ಪಲು ಗ್ರಾಮದ ಸುರೇಶ್ ಅವರು 5,000 ರೂಪಾಯಿನ ಪ್ರೋತ್ಸಾಹಧನವಾಗಿ ನೀಡಿರುತ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಕೊಡಿ ಬೇಗ ನಾಟಕ ನೋಡ್ಲಿ. ಸೋಮೇಗೌಡ ಪ್ರಾಕ್ಟೀಸ್ ಮ್ಯಾನೇಜರ್, ಈ ನಾಟಕದ ರೂವಾರಿಯೇ ಸೋಮೇಗೌಡ, ಗಂಡಿಂಗೇಗೌಡರ ಸೋಮೇಗೌಡ. ಅವ್ರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ಕಲಾವಿದರ ಪರವಾಗಿ ಸ್ವಾಗತ ಧನ್ಯವಾದಗಳು ಅರ್ಪಿಸ್ತಾ, ಮತ್ತೆ ನಾಗರಾಜು ಅವರು ಪ್ರಾಕ್ಟೀಸ್ ಮ್ಯಾನೇಜರ್ ಬಹಳ ಶ್ರಮಪಟ್ಟು ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾರೆ. ಮತ್ತೆ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿಕೊಟ್ಟಿದ್ದಾರೆ. ಮತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವರ ಸಂಘಟನೆ ಮಾಡ್ತಕ್ಕಂಥ ಚಂದ್ರು ಅವರು ಉತ್ತಮ ಸಂಘಟನೆಗಾರರು ಮುಖಂಡರು ಇಂದ ನಡೀತಾ ಇದೆ. ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ತಾ ಇದೀವಿ. ಚಂದ್ರು ಅವರ ಸಂಘಟನೆ ಇದೇ ರೀತಿ ಇರಲಿ ಅಂತ ಹೇಳಿ ಅವ್ರಿಗೂ ಕೂಡ ಬೇಡ